ವಿದ್ಯಾರ್ಥಿಗಳೇ, ಇವತ್ತಿನ ಈ ತರಗತಿಯಲ್ಲಿ ನಾನು ಪ್ರಾರಂಭ ಮಾಡ್ತಾ ಇರುವಂಥದ್ದು 8ನೇ ತರಗತಿ ವಿದ್ಯಾರ್ಥಿಗಳಿಗೋಸ್ಕರ. ಮಕ್ಕಳ, ಇವತ್ತಿನ ಪ್ರಥಮ ತರಗತಿಯಲ್ಲೇ ನಾನು ನಿಮ್ಮ ಒಂದು ತೆಗೆದುಕೊಳ್ಳುತ್ತಿರುವಂತಹ ಅಧ್ಯಾಯದ ಹೆಸರು ಏನಪ್ಪ ಅಂತಂದ್ರೆ ವರ್ಗ ಮತ್ತು ವರ್ಗಮೂಲಗಳು ಅಂತ ಹೇಳ್ಬಿಟ್ಟು. ಹಾಗಾದ್ರೆ ಈ ಒಂದು ವರ್ಗ ಮತ್ತು ವರ್ಗಮೂಲಗಳು ಅಧ್ಯಾಯದಲ್ಲಿ ಯಾವ ಅಂಶಗಳನ್ನ ನಾವು ಕಲಿತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಂಡ್ಬಿಡೋಣ ಮಕ್ಕಳ. ಜಾಸ್ತಿ ನಿಮ್ಮನ್ನು ಸುತ್ತಿ ಬಳಸಿ ನಾನು ಕರ್ಕೊಂಡು ಹೋಗಲ್ಲ, ಅರ್ಥ ಆಗ್ತಿದ್ಯಾ? ಹಾಗಾಗಿ ನೀವು ಗಮನಿಸಿ ಏನ್ ಕಲಿತೀವಿ ಒಂದು ಅಧ್ಯಾಯದಲ್ಲಿ ಅನ್ನೋ ಕಲಿಕಾಂಶಗಳು ನೋಡೋದಾದ್ರೆ ವರ್ಗಗಳು ಮತ್ತು ಅವುಗಳ ಗುಣಲಕ್ಷಣಗಳು ಅನ್ನೋ ಒಂದು ಅಂಶದ ಬಗ್ಗೆ ಕಲಿತೀವಿ. ಅದೇ ರೀತಿಯಾಗಿ ವರ್ಗಗಳ ವಿಶೇಷ ಮಾದರಿಗಳು, ಹೆಸರೇ ಹೇಳ್ತಾ ಇದೆ ವರ್ಗಗಳ ವಿಶೇಷ ಮಾದರಿಗಳು ಅಂತ ಹೇಳ್ಬಿಟ್ಟು. ಮತ್ತು ಪೈಥಾಗೋರಸ್ನ ತ್ರಿವಳಿಗಳು, ಹಾಗೆ ಕೊನೆಯದಾಗಿ ವರ್ಗಮೂಲಗಳು ಮತ್ತು ವರ್ಗಮೂಲಗಳನ್ನು ಕಂಡುಹಿಡಿಯುವ ವಿಧಾನಗಳು ಎಂಬಂತಹ ಈ 4 ಅಂಶಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಅಭ್ಯಾಸ ಮಾಡ್ತೀವಿ ಮಕ್ಕಳ. ಇವತ್ತಿನ ತರಗತಿಯಲ್ಲಿ ನಾನು ಈ ಒಂದು ಅಧ್ಯಾಯವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ನಿಮ್ಮ ಮೂಲವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ವರ್ಗ ಅಂದ್ರೆ ಏನು? ನೀವು ಕೇಳೇ ಇರ್ತೀರ, ಆಲ್ರೆಡಿ ನಿಮಗೆ ಒಂದು ವರ್ಗದ ರಿಲೇಟೆಡ್ ಆಗಿ ಒಂದು ಅಧ್ಯಾಯ ಕೂಡ ಮುಗಿದಿದೆ. ಹಾಗಾಗಿ ಕೇಳ್ತಾ ಇದ್ದೀನಿ, ವರ್ಗ ಅನ್ನೋ ಒಂದು ಪದವನ್ನು ನೀವು ಎಲ್ಲಿ ಕೇಳಿದ್ದೀರಾ? ಹೌದು, ಎಲ್ಲಿ? ಚತುರ್ಭುಜಗಳ ಪರಿಚಯದಲ್ಲಿ ಕೇಳಿದ್ದೀರಲ್ವಾ? ಹಾಗಾದ್ರೆ ಅಲ್ಲಿ ಚತುರ್ಭುಜಗಳ ಪರಿಚಯದಲ್ಲಿ ವರ್ಗ ಅಂತಂದ್ರೆ ಏನಂತ ತಿಳ್ಕೊಂಡಿದ್ರಾ? ಹೌದು, ಆ 4 ಬಾಹುಗಳು ಏನಾಗಿರ್ತವೆ? ಸಮವಾಗಿರ್ತವೆ. ಹೌದಲ್ವಾ ಮಕ್ಕಳು? ನಿಮ್ಗೆ ಗೊತ್ತಿರೋದು ಅಲ್ಲಿ ಚತುರ್ಭುಜಗಳ ಪರಿಚಯದಲ್ಲಿ ತಿಳ್ಕೊಂಡಿದ್ರೆ ಎಲ್ಲಾ ಬಾಹುಗಳು ಏನಾಗಿರ್ತವೆ? ಇದು 2 ಸೆಂಟಿಮೀಟರ್ ಇದ್ರೆ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ 2 ಸೆಂಟಿಮೀಟರ್, ಹೌದಲ್ವಾ? ಈ ರೀತಿ ಇದ್ರೆ ನಾವು ಅದನ್ನ ಚೌಕ ಅಂತ ಕರಿತೀವಿ, ಅಥವಾ ಇನ್ನೊಂದು ವಿಧದಲ್ಲಿ ಕರಿತೀವಿ. ಏನಂತ ಹೇಳಿದ್ದು? ವರ್ಗ ಎಂದು ಕರೀತಾರೆ, ಹೌದಲ್ವಾ? ಅದನ್ನೇ ಮಕ್ಕಳ, ಇದು ಯಾವ ಗಣಿತದಲ್ಲಾಯ್ತು? ರೇಖಾಗಣಿತಕ್ಕೆ ಬಂದ್ರೆ ಮಾತ್ರ ಇದು ವರ್ಗ. ಹಾಗಾದ್ರೆ ನಾವು ಈ ವರ್ಗಗಳು ಮತ್ತು ವರ್ಗಮೂಲಗಳು ಅನ್ನೋ ಅಧ್ಯಾಯ ಯಾವ್ದ್ರಲ್ಲಿದೆ? ಅಂಕಗಣಿತದಲ್ಲಿ, ಹೌದಲ್ವಾ? ಹಾಗಾಗಿ ರೇಖೆಗಳನ್ನ ಬಿಟ್ಟು ಈಗ ನಾವು ಸಂಖ್ಯೆಗಳೊಂದಿಗೆ ಮಾತಾಡ್ಸ್ಲಿಕ್ಕೆ ಹೊರಟಿರುವಂತ ಅಧ್ಯಾಯ ಯಾವ್ದಪ್ಪ ಅಂತಂದ್ರೆ ವರ್ಗಗಳು ಮತ್ತು ವರ್ಗಮೂಲಗಳು. ಅರ್ಥ ಆಯ್ತಲ್ಲ ಮಕ್ಕಳ? ಹಾಗಾದ್ರೆ ಇಲ್ಲಿ ಅಂಕಗಣಿತಕ್ಕೆ ಸಂಬಂಧಪಟ್ಟಂತೆ ಏನು ವರ್ಗ ಅಂತ ಅಂದ್ರೆ, ವರ್ಗಗಳು ಅಂತ ಅಂದ್ರೆ ಏನು ಮಕ್ಕಳ? ಇಲ್ಲಿ ನಿಮ್ಗೆ ಈ ಒಂದು ರೇಖಾಗಣಿತದಲ್ಲಿ ಒಂದು ಚೌಕ ಅಥವಾ ಚೌಕದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಏನು? ಅಥವಾ ವರ್ಗದ ವಿಸ್ತೀರ್ಣ ಎರಡು ಒಂದೇ, ಅರ್ಥ ಆಗ್ತಿದೆಯಲ್ಲ? ಚೌಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಹೌದು, ಏನು? ಬಾಹು ಇಂಟು ಬಾಹು, ಬಾಹು ಇಂಟು ಬಾಹು, ಹೌದಲ್ವಾ? ಅಂದ್ರೆ ಇದು ಎಲ್ಲವೂ ಎ ಅಂತ ಇತ್ತು ಅಂತಂದ್ರೆ ಏನಾಗಿರ್ಲಿ ಎಲ್ಲ ಸಮ ಇರ್ತಾವಲ್ವಾ? ಹಾಗಾದ್ರೆ ಇದನ್ನ ಏನಂತ ತಗೊಂತೀರಾ? ಎ ಇಂಟು ಎ. ಇಲ್ಲಿ ನಾವು ತಗೊಂಡ ಈ ಉದಾಹರಣೆ ಪ್ರಕಾರ 2 ಇಂಟು 2, ಇದನ್ನ ಹೇಗೆ ಬರ್ಕೊಂಬೋದು? ಎ ಇಂಟು ಎ, ಎನ ಘಾತ 2, ಹೌದಲ್ವಾ? ಘಾತಾಂಕಗಳ ನಿಯಮದ ಪ್ರಕಾರ ಬರ್ಕೊಂತೀರಾ, 7ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಈಗ 2 ಇಂಟು 2 ಅಂತಂದ್ರೆ 2ರ ಘಾತ, ಇದ್ರ ಮೇಲೆ ಇಲ್ಲ ಅಂದ್ರೆ ಏನಿರುತ್ತೆ? ಒಂದು ಗುಣಕಗಳಿದ್ದಾಗ ಅದರ ಘಾತಗಳಾಗಿ ಬರಿಬಹುದು. ಇಲ್ಲಿ ಸಂಕಲ ಅಥವಾ ವ್ಯವಕಲನ ಚಿಹ್ನೆ ಇದ್ರೆ ನಾವು ಈ ರೀತಿ ಬರೀಲಿಕ್ಕೆ ಬರಲ್ಲ. 2ರ ಘಾತ 2, ಹೌದಲ್ಲ ಮಕ್ಕಳ? 2ರ ಘಾತ 2 ಅಥವಾ 2 ಎಷ್ಟು? 4, ಅರ್ಥ ಆಗ್ತೀಯಲ್ಲ? ಈ ತರ ಸಂಖ್ಯೆಗಳನ್ನ ನಾವು ವರ್ಗಗಳು ಅಥವಾ ವರ್ಗ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ, ಇದನ್ನೇ ನಾವು ಸ್ಟೇಟ್ಮೆಂಟ್ ಆಗಿ ಪರಿವರ್ತಿಸ್ತಾ ಇರೋದು. ಏನು ವರ್ಗ ಸಂಖ್ಯೆ ಅಂತಂದ್ರೆ ಯಾವುದೇ ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಮತ್ತೊಂದು ಬಾರಿ ಗುಣಿಸಲ್ಪಟ್ಟಾಗ ಬರುವಂತ ಸಂಖ್ಯೆ ಇದೆಯಲ್ಲ, ಅದನ್ನ ನಾವೇಂತ ಕರಿತೀವಿ? ವರ್ಗ ಸಂಖ್ಯೆ ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳ. ಅರ್ಥ ಆಯ್ತಲ್ವ ಸುಲಭವಾಗಿ? ಈಗ ಹೇಳಿ, ಸ್ಟೇಟ್ಮೆಂಟ್ ಏನಂತ ಬರೀಬೋದು ನಾವೇನೆ? ಅದನ್ನ ಅರ್ಥ ಮಾಡ್ಕೊಂಡು, ಒಂದು ಸಂಖ್ಯೆಯನ್ನು ಮತ್ತೊಂದು ಬಾರಿ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಸಂಖ್ಯೆಯನ್ನು ವರ್ಗ ಅಥವಾ ವರ್ಗ ಸಂಖ್ಯೆ ಎನ್ನುವರು.
ವರ್ಗ ಸಂಖ್ಯೆ ಎನ್ನುವರು. ಅರ್ಥ ಆಯ್ತಾ ಮಕ್ಕಳ? ಇದು ಅಂಕಗಣಿತಕ್ಕೆ ಸಂಬಂಧಪಟ್ಟಂತೆ ಈ ತರ ಉದಾಹರಣೆ ನೀವು ಹೇಳೋದಾದ್ರೆ ಯಾವ್ದು ಹೇಳ್ತೀರಾ? ಈಗ 1 × 1 ಅಂತಂದ್ರೆ ಏನು? ಒಂದನ್ನ ಅದೇ ಸಂಖ್ಯೆಯಿಂದ ಗುಣಿಸಿದ್ರೆ ಎಷ್ಟು ಆಯ್ತು? 1/2. ಅದರ ಬೆಲೆ ಎಷ್ಟು? 1. ಕರೆಕ್ಟ್ ಅಲ್ವಾ? ಸೊ ಹಾಗೆ ಇಲ್ಲೇ ಬರೆದ್ರ 2 × 2 ಅದನ್ನ ಹೇಗೆ ಬರ್ಕೊಂಬೋದು? 2/2 ಘಾತಾಂಕದಲ್ಲಿ ಬರೆದ್ರೆ ಅದ್ರ ಬೆಲೆ ಎಷ್ಟು? 2 × 2 4. 3 × 3 ಅದ್ರ 3/3 ಅದ್ರ ಬೆಲೆ ಎಷ್ಟು? 3 3 9. ಅರ್ಥ ಆಗ್ತಿದೆ ಮಕ್ಕಳ? ಈ ರೀತಿ ನೀವು ಸುಮಾರು ಸಂಖ್ಯೆಗಳನ್ನ ಬರ್ಕಂತ ಹೋಗ್ಬೋದು. ಈಗ ನಮ್ಗೆ ವರ್ಗ ಸಂಖ್ಯೆ ಅಥವಾ ವರ್ಗಗಳು ಅಂತಂದ್ರೆ ಏನು ಅಂತ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಹಾಗಾದ್ರೆ ನೆಕ್ಸ್ಟ್ ನಾನು ಅದೇ ಅಂಶದಲ್ಲಿರುವಂತ ಇನ್ನೊಂದು ಅಂಶಕ್ಕೆ ಹೋಗ್ತೀನಿ. ಅವುಗಳ ಗುಣಲಕ್ಷಣಗಳು. ಯಾವುಗಳ ಗುಣಲಕ್ಷಣಗಳು? ಹೌದು, ಕರೆಕ್ಟ್. ಯಾವುದು? ನೀವು ಹೇಳ್ತಾರೆ ಸರಿ ಇದೆ. ವರ್ಗ ಸಂಖ್ಯೆಗಳ ಗುಣಲಕ್ಷಣಗಳು. ಈಗ ಎಲ್ಲಾ ಸಂಖ್ಯೆಗಳು ನಾವು ವರ್ಗ ಸಂಖ್ಯೆಗಳು ಅಂತ ಕರೀಲಿಕ್ಕೆ ಬರಲ್ಲ, ಹೌದಲ್ವಾ? ಎಲ್ಲಾರು ಈಗ ಏನಂತ ಕರೀಲಿಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸಲ್ಲಿರುವಂಥ ರಾಮನ್ನ ಎಲ್ಲಾರನ್ನೂ ರಾಮ ಅಂತ ಕರೆಯಕ್ಕೆ ಬರಲ್ಲ, ಹೌದಲ್ವಾ? ಅವನೊಬ್ಬ ರಾಮ ಇರ್ತಾನೆ. ಅಲ್ಲೊಬ್ರು ಯಾರೋ ಮೀನಾಕ್ಷಿ ಅಂತ ಇದ್ದಾಗ ಆ ಮೀನಾಕ್ಷಿ ಅಂತಂದ್ರೆ ಒಬ್ಬರೇ ಇರುತ್ತೆ ಕ್ಲಾಸಾಗಿ ಅನ್ಕೊಳ್ಳೋಣ. ಎಲ್ಲಾರು ಮೀನಾಕ್ಷಿ ಅಂತ ಕರೀಲಿಕ್ಕೆ ಆಗ್ತದೆ ಎಲ್ಲ ಹೆಣ್ಮಕ್ಳನ್ನ? ಇಲ್ಲ ಅಲ್ವಾ ಮಕ್ಕಳ? ಅದೇ ರೀತಿ ಇಲ್ಲೂ ಅಷ್ಟೇ. ವರ್ಗ ಸಂಖ್ಯೆಗಳು ಅಂತಂದ್ರೆ ಅದರದೇ ಆದಂತ ಒಂದು ರೀತಿಯ ಗುಣಲಕ್ಷಣಗಳನ್ನ ನಾವು ಗಮನಿಸ್ಬೋದು. ಯಾವ ರೀತಿಯ ಗುಣಲಕ್ಷಣಗಳು, ಹೌದಲ್ವಾ? ಸೊ ಇದಕ್ಕೆ ನಾನು ಒಂದು ಟೇಬಲ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಅರ್ಥ ಆಗ್ತೀಯಾ? ನಿಮ್ಮ ಕೋಷ್ಟಕ ಟೇಬಲ್ನ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಬಟ್ ಮತ್ತೊಂದು ಬಾರಿ ನಾನು ನನ್ನ ಜೊತೆ ಕೂಡಿ ನೀವು ಟೇಬಲ್ ಅನ್ನ ಮಾಡಿ, ಆಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಈಗ ಒಂದು ಸಂಖ್ಯೆ ಅದು ವರ್ಗ ಅಥವಾ ವರ್ಗ ಸಂಖ್ಯೆ, ಅರ್ಥ ಆಗ್ತಿದೆಯಲ್ಲ? ಈ ರಿಲೇಟೆಡ್ ಆಗಿ ತಗೊಂಡಾಗ ಒಂದು ಟೇಬಲ್ ರೆಡಿ ಆಗುತ್ತೆ. ಈಗ ನಾನು ಯಾವ ಸಂಖ್ಯೆ ತಗೊಂತೀನಿ? 1 ರಿಂದ 10. 1 2 3 4 5 6 7 8 9 10. ಮಕ್ಕಳ ಈಗ ಇವುಗಳ ವರ್ಗಗಳನ್ನ ಮಾಡೋಣ. 1/2, ಹೌದಲ್ವಾ? 1 × 1 ಅದ್ರ ವರ್ಗ, ಹೌದಲ್ವಾ? ಹಾಗಾದ್ರೆ 1 × 1 ಅಂದ್ರೆ ಎಷ್ಟು? 1 1 1. 2 ವರ್ಗ, ಹಾಗಾದ್ರೆ ಎಷ್ಟಾದ್ರೆ 2 4. 3ರ ವರ್ಗ 3 × 3 ಅಂತಾರೆ 3 3 9. 4ರ ವರ್ಗ ನಾನು ಘಾತಾಂಕಗಳಲ್ಲಿ ಬರಿತಾ ಇದ್ದೀನಿ. 4 × 4 ಅಂತ ಅರ್ಥ ಇದು 16. 4 4 16. ಕರೆಕ್ಟಾ? ನೆಕ್ಸ್ಟ್ 5ರ ವರ್ಗ 5 × 5 ಅಂತಂದ್ರೆ 5 5 25. ನೆಕ್ಸ್ಟ್ 6ರ ವರ್ಗ ಅಂತಂದ್ರೆ 6 36. 7ರ ವರ್ಗ ಅಂತ ಹೇಳಿದ್ರೆ 7 7 49. ಮಗ್ಗಿ ಬರ್ತಾವಲ್ವಾ? 8ರ ವರ್ಗ ಅಂತ ಹೇಳಿದ್ರೆ ಮಕ್ಕಳ 8 8 64. 9ರ ವರ್ಗ ಅಂತ ಹೇಳಿದ್ರೆ 9 81. 10ರ ವರ್ಗ ಅಂತಂದ್ರೆ 10 100. ಅರ್ಥ ಆಯ್ತಲ್ಲ ಮಕ್ಕಳ? ಅದೇ ರೀತಿ ಈ ಕೋಷ್ಟಕದಲ್ಲಿ ಇನ್ನೂ ಒಂದು 10 ಸಂಖ್ಯೆಗಳಿಗೆ ವರ್ಗ ಸಂಖ್ಯೆಯನ್ನ ಕಂಡುಹಿಡ್ಕೊಳ್ಳೋಣ. ಯಾವುದು? 11 12 13 14 15 16 17 18 19 20. ಮಕ್ಕಳ ಈಗ ಇದ್ರದ್ದು ವರ್ಗ ಅರ್ಥ ಆಗ್ತಿದೆಯಲ್ಲ? ಆಲ್ರೆಡಿ ಟೇಬಲ್ ಕೊಟ್ಟಿದ್ದಾರೆ, ಅದನ್ನ ನೋಡಿ ಹೇಳಲಿಕ್ಕೆ ಹೋಗ್ಬಾರ್ದು, ನೀವು ಕಂಡುಹಿಡಿಬೇಕು. ಆಗ ನಿಮಗೆ ಒಂದು ಸರಿಯಾಗಿ ಸಂಖ್ಯೆಗಳಲ್ಲಿನ ವರ್ಗ ಸಂಖ್ಯೆಗಳಲ್ಲಿನ ಗುಣಲಕ್ಷಣವನ್ನ ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ 11ರ ವರ್ಗ 11ರ ಘಾತ 2, ಹೌದಲ್ವಾ? 11 ಅಂತಂದ್ರೆ 11 × 11. ಅದನ್ನ ನಾನು ಮಾಡ್ಬೇಕಾ? ಮಾಡೋಣ, ಅದ್ರಾಗ ಏನ್ ತೊಂದರೆ ಇಲ್ಲ. 11 × 11 ಅಂತಂದ್ರೆ ನೋಡಿ 1 1 1 1 1 1. ಮತ್ತೆ ಬಿಡಿ ಸ್ಥಾನದಲ್ಲಿ ಇಂಟು ಹಾಕ್ತೀರಾ, ಕರೆಕ್ಟ್ ಅಲ್ವಾ? 1 1 1 1 1 1. ಕರೆಕ್ಟ್ ಅಲ್ವಾ? ಇದೇ ತರ ನೀವು ಮಾಡೋದು. 1 1 + 1 2, ಇನ್ನು ಉಳಿದಿದ್ದು 1. ಹಾಗಾದ್ರೆ ಎಷ್ಟು ಬಂತ? ಹಾಗಾದ್ರೆ 11ರ ವರ್ಗ ಅಂತಂದ್ರೆ 121. ಅದೇ ರೀತಿ ನೀವು 12 ಮಾಡಿದಾಗ 12 × 12 2 2 4 2 1 2. ಬಿಡಿ ಸ್ಥಾನಕ್ಕೆ ಒಂದು ಖಾಲಿ ಬಿಡ್ತೀರಾ, ಅದನ್ನ ನಾನು ಇಂಟು ಅಂತ ಹಾಕೊಂತೀನಿ ಚಿಕ್ಕದಾಗಿ, ಸೊ ವೇಕೆಂಟ್ ಅಂತ. ನೆಕ್ಸ್ಟ್ 10ರ ಸ್ಥಾನ ಸಂಖ್ಯೆಯಿಂದ ಭಾಗಿಸ್ತಾ ಹೋಗ್ತೀರಾ. 2 ಅಂಕಿಗಳ ಗುಣಾಕಾರ ಅಲ್ವಾ ಇದು? 1 2 2 ತಿರ್ಗಿ 1 1 1. ಈಗ ಆಡ್ ಮಾಡಿ 4 2 + 2 4 1. ಹಾಗಾದ್ರೆ ಎಷ್ಟು ಬಂತಿದ್ದು? 12ರ ಘಾತ 2 ಅಂತಂದ್ರೆ 12 2 ಸತಿ ಗುಣಿಸಿ 144. ನೆಕ್ಸ್ಟ್ 13. ಕರೆಕ್ಟ್ ಅಲ್ವಾ ಮಕ್ಕಳ? 13 ಅಂತಂದ್ರೆ ಹೌದು ಹೇಳಿ.
ಮೂರು ಮೂರ್ಲಿ 9, 3 ಒಂದ್ಲಿ 3 ವೇಕೆಂಟ್ ಕೊಡ್ತೀರಾ ಬಿಡಿ ಸ್ಥಾನದಲ್ಲಿ. ನೆಕ್ಸ್ಟ್ ಗುಣಿಸ್ಬೇಕಾದ್ರೆ ಹತ್ರ ಸ್ಥಾನದಿಂದ, ಯಾಕೆಂತಂದ್ರೆ ಬಿಡಿ ಸ್ಥಾನದ್ದು ಗುಣಿಸಿದ್ದಾದ್ಮೇಲೆ ಹತ್ರ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬಿಡಿ ಸ್ಥಾನ ಜಾಗದಲ್ಲಿ ಬರೀಬಾರ್ದು. ನಾವು ಹತ್ರ ಸ್ಥಾನದ ಗುಣಿಸಿದ್ನ ಹತ್ರ ಸ್ಥಾನದಿಂದ ಬರ್ಕೊಂಡು ಹೋಗ್ಬೇಕು. ಅಥವಾ ನೆಕ್ಸ್ಟ್ 100 ಸ್ಥಾನ ಇದ್ರೆ ಆ ಹತ್ರ ಸ್ಥಾನಕ್ಕೂ ವೇಕೆಂಟ್ ಹಾಕಿ 100 ಸ್ಥಾನದಿಂದ ನಾವು 3ನೇ ಸ್ಟೆಪ್ನ ಬರ್ಕೊಂಡು ಹೋಗ್ತೀವಿ. ಮತ್ತೆ ಮೇಲ್ಗಡೆಯಿಂದ ಕೂಡ್ತಾ ಹೋಗ್ತೀವಿ ಬಿಡಿ ಸ್ಥಾನದಿಂದ. ಹೌದಲ್ವಾ? ಅಂದ್ರೆ ಗುಣಾಕಾರ ಅಂದ್ರೇನು? ಸಂಕಲನದ ಒಂದು ಪುನರಾವರ್ತಿತ ರೂಪವನ್ನು ನಾವು ಗುಣಾಕಾರ ಅಂತ ಹೇಳ್ಬಿಟ್ಟು ಕರಿತೀವಿ ಅಷ್ಟೇ. ಜಾಸ್ತಿ ಸಂಖ್ಯೆಗಳನ್ನ ಅಟ್ ಎ ಟೈಮು ಕೂಡ್ಬೇಕಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಗುಣಾಕಾರ ಮೆಥಡ್ನ ಹೇಳ್ತೀವಿ. ಅಂದ್ರೆ ಈಗ 11ನ್ನ 12ನ್ನ 12 ಸತಿ ಕೂಡು ಅಂತ ಹೇಳಿ ಅರ್ಥ. 11ನ್ನ 11 ಸತಿ ಕೂಡಿದ್ರೆ ಇಷ್ಟು ಬರುತ್ತೆ. ಈಗ 13ನ್ನ 13 ಸತಿ ಕೂಡು ಅಂತ ಅರ್ಥ. ಹಾಗಾಗಿ ನಾವು ಗುಣಾಕಾರವನ್ನ ಪುನರಾವರ್ತಿತ ರೂಪ 13 13 13 ಅಂತ ಹೇಳ್ಬಿಟ್ಟು 13 ಸತಿ ಬರ್ಕೊಂಡು ಕೂಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಮಯ ಇರಲ್ಲ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಈ ರೀತಿ ನೀವು ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಒಂದು ಮೂರ್ಲಿ 3, 1 ಒಂದ್ಲಿ 1. ಅರ್ಥ ಆಯ್ತಲ್ಲ ಮಕ್ಕಳ? ಈಗ 9 3 3 6 1 ಎಷ್ಟು ಬಂತಾಗದ್ರೆ 169. 13ರ ವರ್ಗ ಎಷ್ಟಾಗದ್ರೆ 169. ಇಷ್ಟು 14 ಇಂಟು 14 ಕೋನ 4 4 16 ದಶಕ 1 4 1 4 1 5. ನೆಕ್ಸ್ಟ್ 1 4 4 1 1 1. ಹೌದಲ್ವಾ? 6 5 4 9 1. ಎಷ್ಟು ಬಂತಾಗದ್ರೆ 14ರ ಘಾತ 2 ಅಂತಂದ್ರೆ 196. ಅದೇ ರೀತಿ 15 ಇಂಟು 15 ಕರೆಕ್ಟ್ ಅಲ್ವಾ? 2 ಅಂಕಿಯ ಗುಣಾಕಾರ. ಇಲ್ಲಿ ನೋಡಿ 5 5 25 ದಶಕ 2 5 1 5 6 7. ಹೌದಲ್ವಾ? 15 75. ನೆಕ್ಸ್ಟ್ 1 5 5 1 1 1 5 7 5 ಅಂತಂದ್ರೆ ಎಷ್ಟು? 7 3 12 12 ದಶಕ 1. ಹಾಗಾದ್ರೆ 15ರ ವರ್ಗ ಎಷ್ಟಾಗದ್ರೆ 225. ಅದೇ ರೀತಿ ಮಕ್ಕಳ ಈಗ 16 ತಗೊಳ್ಳೋಣ. 16 ಇಂಟು 6 ಅರ್ಥ ಆಗ್ತಿದೆಯಲ್ಲ? 6 36 ದಶಕ 3 6 1 6 3 9. ನೆಕ್ಸ್ಟ್ 16 ಕರೆಕ್ಟ್ ಅಲ್ವಾ? ಡೈರೆಕ್ಟ್ ಬೇಗ ಬರಿತಾ ಇದೀನಿ. 9 1 10 15 ದಶಕ 1. ಎಷ್ಟು ಬಂತಾಗದ್ರೆ 16ರ ವರ್ಗ ಅಂತ ಅಂದ್ರೆ 256. ಕರೆಕ್ಟ್ ಅಲ್ವ ಮಕ್ಕಳ? ಅದೇ ರೀತಿ 17ಕ್ಕೆ ಹೋಗೋಣ. ಇದೇ ರೀತಿ ಸಿಂಪಲ್ ಆಗಿ ಹಿಂಗೆ ತಗೊಳ್ಳಿ ಸ್ಟಾರ್ಟಿಂಗು, ನಿಮ್ಗೆ ಈಸಿ ಆಗ್ತದೆ. 17 ಇಂಟು 17 49 ದಶಕ 4 7 1 7 4 ಎಷ್ಟು 11. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇಲ್ಲಿಗೆ ತಗೊಂಡಾಗ ಅದೇನೆ 1 1 7 7 1 1 1. ಈಗ ಎಷ್ಟು ಬಂತಾಗದ್ರೆ 9 7 1 8 2 1 9. ಎಷ್ಟು ಬಂತಾಗದ್ರೆ 289. 17 ಸ್ಕ್ವೇರ್ ಅಂತಂದ್ರೆ ಎಷ್ಟು? 289. ನೆಕ್ಸ್ಟ್ ಮಕ್ಳು ಇನ್ಯಾವ್ದು ಉಳಿದಿದೆ ನಮಗೆ? ಕರೆಕ್ಟ್ ಅಲ್ವಾ? ಹೇಳ್ರಿ ಪಟ ಅಂತ. 18. ಏನು 18ರ ವರ್ಗ 2 ಅಂತಂದ್ರೆ ಎಷ್ಟು? 18 18 ಇಂಟು 18 8 8 64 ದಶಕ 6 8 1 8 8 6 ಎಷ್ಟು? ಹೇಳ್ರಿ ಕರೆಕ್ಟು 144. 8 1 1 1 ಕರೆಕ್ಟಾ? 4 8 2 12 ದಶಕ 1 ಎಷ್ಟು ಬಂತಾದ್ರೆ 324. ಹಾಗಾದ್ರೆ 18ರ ಘಾತ 2 ಅಂತ ಎಷ್ಟು? 324. ಹೌದಲ್ವಾ? ಸೊ ನೆಕ್ಸ್ಟ್ ಸಂಖ್ಯೆ ಯಾವುದು? 19. 19 ಇಂಟು 19 9 81. ಇಲ್ಲೇ ಇದೆ ದಶಕ 1 9 1 9 1 10. ನೆಕ್ಸ್ಟ್ 19 ಕರೆಕ್ಟ್ ಅಲ್ವಾ? 1 9 ಸಾರಿ ಇಲ್ಲಿ 8 ಇತ್ತಲ್ಲ, 9 81 8ಅಲ್ಲಿ ಬಿಟ್ಟು 8 9 1 10 17 ಕರೆಕ್ಟ್ ಅಲ್ವಾ? 17 ದಶಕ 1 ಎಷ್ಟು ಬಂತಾದ್ರೆ 371. 19ರ ಘಾತ 2 ಎಷ್ಟು ಅಂತಂದ್ರೆ 371. ಕರೆಕ್ಟಾ? ನೆಕ್ಸ್ಟ್ ಸಂಖ್ಯೆ ಯಾವ್ದು ಮಕ್ಕಳ? ನೆಕ್ಸ್ಟ್ ಸಂಖ್ಯೆ ಯಾವುದು ಮಕ್ಕಳ? 19 ಕರೆಕ್ಟ್ ಅಲ್ವಾ? 19 ಇಂಟು 19 9 81 ದಶಕ 8 9 1 9 9 ಪ್ಲಸ್ 8 ಅಂದ್ರೆ ಎಷ್ಟು? 10 17 171. ನೆಕ್ಸ್ಟ್ ಇಂಟು 1 9 9 1 1 1 ಕರೆಕ್ಟ್ ಅಲ್ವಾ? 1 9
ಒಂದು 10 16 ದಶಕ 1 ಎಷ್ಟಾಯಿತು 361 ಕರೆಕ್ಟಾ 361. ನೆಕ್ಸ್ಟ್ ಮಕ್ಕಳು ಇನ್ಯಾವುದು 20 20 ಇಂಟು 20 ಅಂತಂದ್ರೆ 0 ಇಂಟು ಅದನ್ನು ಹಂಗೆ ಬರ್ದ್ಬಿಡೋದು 20 ಇಂಟು 20 ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡೋದು ಬೇಡ 0 0 ಕರೆಕ್ಟಾ 2 0 0 2 2 4 ಎಷ್ಟು ಬಂದಾಗಾದ್ರೆ ಕೊಡೋದಕ್ಕೆ 400. ಅರ್ಥ ಆಯ್ತಾ ಮಕ್ಕಳ? ಈಗ ನಮಗೆ ಕೋಷ್ಟಕವನ್ನ ರಚಿಸ್ಕೊಳ್ಳೋದು ಗೊತ್ತಾಯ್ತು. ಈಗ ಈ ಕೋಷ್ಟಕವನ್ನ ಇಟ್ಕೊಂಡು ಈ ವರ್ಗ ಸಂಖ್ಯೆಗಳ ಗುಣಲಕ್ಷಣ ಹೇಳೋದಷ್ಟೇ ಮಕ್ಕಳ. ಗೊತ್ತಾಗ್ತಿದೆಯಲ್ಲ? ಸೊ ಸಿಂಪಲ್. ಈಗ ಈ ಕೋಷ್ಟಕದಲ್ಲಿ ನಾವು ಗಮನಿಸಿದಾಗ ಅದ್ರ ಲಕ್ಷಣಗಳು ನೀಟಾಗಿ ಗೊತ್ತಾಗುತ್ತೆ ಮಕ್ಕಳ. ಇವೆಲ್ಲ ಸಂಖ್ಯೆಗಳು, ಇವೆಲ್ಲ ಏನು ವರ್ಗ ಸಂಖ್ಯೆಗಳು, ಕರೆಕ್ಟ್ ಅಲ್ವಾ? ಈಗ ಇಲ್ಲೂ ಕೂಡ ಇಲ್ಲಿ ನೋಡಿ, ಇಲ್ಲೆಲ್ಲ ಸಿಂಗಲ್ ಸಂಖ್ಯೆ ಇತ್ತು, ಒಂದೊಂದೇ ಸಂಖ್ಯೆ ಅಂದ್ರೆ ಬಿಡಿ ಸ್ಥಾನ ಸಂಖ್ಯೆಗಳಿತ್ತು. ಇಲ್ಲಿ ಬಂದಾಗ 10 ನೋಡಿ, ಇಲ್ಲಿ ಎಲ್ಲ 10ರ ಸ್ಥಾನದ ಸಂಖ್ಯೆಗಳಿದಾವೆ, ಕರೆಕ್ಟ್ ಅಲ್ವಾ? ಇಲ್ಲಿ ಬಿಡಿ ಸ್ಥಾನದ ಸಂಖ್ಯೆಗಳು ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದಾಗ 100 ಸ್ಥಾನ, ಹಾಗೆ 3 ಅಂಕಿ ಸಂಖ್ಯೆ, ಇದು 1 ಅಂಕಿ ಸಂಖ್ಯೆ, 2 ಅಂಕಿ ಸಂಖ್ಯೆ ಬಂದಾಗ ಅದ್ರ ಬಿಡಿ ಸ್ಥಾನ ಏನು? 1 ಅಂಕಿ ಸಂಖ್ಯೆಯಲ್ಲಿ ಅವಿರವೇ ಬಿಡಿ ಸ್ಥಾನ, 2 ಅಂಕಿ ಸಂಖ್ಯೆಯಲ್ಲಿ ಇರೋಂಥದ್ದು ಬಿಡಿ ಸ್ಥಾನ, 3 ಅಂಕಿ ಸಂಖ್ಯೆಯಲ್ಲಿ ಬಂದಾಗ ಇರೋ ಬಿಡಿ ಸ್ಥಾನ. ಹಾಗಾದ್ರೆ ಬಿಡಿ ಸ್ಥಾನಕ್ಕೂ ವರ್ಗ ಸಂಖ್ಯೆಗಳಿಗೂ ಏನೋ ಒಂದು ಲಕ್ಷಣ ಇದೆ, ಆ ಸಂಬಂಧ ಇದೆ. ಏನು ಅಂತ ನೋಡೋಣ. ಗಮನಿಸಿ ಮಕ್ಕಳ, ಇಲ್ಲಿ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನಗಳು ಎಲ್ಲ ಸಂಖ್ಯೆಗಳನ್ನ ಗಮನಿಸಿ. 0 ಇದೆಯಾ? 1 ಅನ್ನೋದು ಇದೆಯಾ? ನೆಕ್ಸ್ಟ್ ಯಾವ್ದಿಲ್ಲ? ಅದಾದ್ಮೇಲೆ ಹಂಗೆ ಹೇಳಿ. 2 ಅನ್ನೋದು ಇದೆಯಾ? ಎಲ್ಲೂ ಇಲ್ಲ. ನೆಕ್ಸ್ಟ್ 3 ಅನ್ನೋದು ಇದೆಯಾ? ಇಲ್ಲ. ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಇಲ್ಲ ನೋಡ್ಬೋದು, ಇಲ್ಲ ನೋಡ್ಬೋದು, ಇಲ್ಲ. 4 ಅನ್ನೋದು ಇದೆಯಾ? ಇದೆ ಇಲ್ಲಿ, ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ಹೋಗ್ತೀರಾ. 5 ಅನ್ನೋದು ಇದೆಯಾ? ಹೌದು, ಇಲ್ಲಿದೆ ಬಿಡಿ ಸ್ಥಾನದಲ್ಲಿ, ವರ್ಗ ಸಂಖ್ಯೆ ಬಿಡಿ ಸ್ಥಾನದಲ್ಲಿ. 6 ಅದು ಇದೆ. 7 ನೋಡಿ, 7 ಎಲ್ಲೂ ಕಾಣ್ತಿಲ್ಲ. 8 ವರ್ಗ ಸಂಖ್ಯೆ ಬಿಡಿ ಸ್ಥಾನ ಪೂರ್ತಿ ಗಮನಿಸಿ, ಇಲ್ಲ. ಇಲ್ಲ ಅಂದ್ರೆ ಕೆಳಗಡೆ ಬರ್ಕೊಬೇಕು, ಹೌದಲ್ವಾ? ಇಲ್ಲ. ನೆಕ್ಸ್ಟ್ 9 9 ಇದೆ. 10 ಅಂತ ಹೇಳಂಗಿಲ್ಲ, ಇಲ್ಲಿ 0 ಇದೆಯಲ್ಲ, 0 ಇಂದ 9ರವರೆಗೆ ಸಂಖ್ಯೆಗಳನ್ನ ನಾವು ಮಾತಾಡ್ತೀವಿ, ಹೌದಲ್ವಾ? ಸೊ ಹಾಗಾದ್ರೆ ಗಮನಿಸಿ ಇಲ್ಲಿ ಮಕ್ಕಳ, ಏನು 7 ಇಲ್ಲಿ ಬರೆಯಂಗಿಲ್ಲ, ಕರೆಕ್ಟ್ ಅಲ್ವಾ? ಕೆಳಗಡೆ ಬರೆದಿದ್ದೀವಲ್ಲ, ಅದು ಬಿಡಿ ಸ್ಥಾನದಲ್ಲಿ ಇರಲ್ಲ. ಈಗ ನಾವು ಮೇಲ್ಗಡೆ ಈ ಗಮನಿಸಿ, ಈ ಸಂಖ್ಯೆಗಳಿಗೂ ಈ ಸಂಖ್ಯೆಗಳಿಗೂ ಇರುವಂತ ವ್ಯತ್ಯಾಸ. ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ 0 1 4 5 9 ಅಷ್ಟೇ ಅಂಕಿಗಳಿರುವುದು, ಕರೆಕ್ಟಾ? ಹೊರತುಪಡಿಸಿ 2 3 7 8 ಇವೇನಿರಲ್ಲ, ವರ್ಗ ಸಂಖ್ಯೆಗಳ ಅಂತ್ಯದಲ್ಲಿ ಇರಲ್ಲ. ಈ ಕಡೆ ಬೇಕಾದ್ರೆ ಬರ್ತವೆ ನೋಡಿ, 18 7 3 ಎಲ್ಲ ಈ ಕಡೆ ಇದಾವೆ. ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಇರ್ಬೋದು, ಆದ್ರೆ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನದಲ್ಲಿ ಈ 2 3 7 8 ಇರೋಲ್ಲ. ಅರ್ಥ ಆಯ್ತಲ್ಲ ಮಕ್ಕಳ? ಈಗ ಇವನ್ನ ನೋಡಿ ಅವು ವರ್ಗ ಸಂಖ್ಯೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನೀವು ಊಹೆ ಮಾಡ್ಕೊಬಹುದು. ಅರ್ಥ ಆಗ್ತಿದೆಯಲ್ಲ? ಹಾಗಾದ್ರೆ ನಾವು ಈ ಒಂದು ಲಕ್ಷಣ ಇಟ್ಕೊಂಡು ಮೊದಲನೇ ಲಕ್ಷಣ ಹೇಳ್ಬೋದು, ಏನು? ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನವು 0 1 4 5 ಅಥವಾ 9 ಹೊಂದಿರುತ್ತವೆ. ಅರ್ಥ ಆಯ್ತಾ ಮಕ್ಕಳ? 9 ಹೊಂದಿರುತ್ತವೆ. ಒಂದು ಲಕ್ಷಣ ನಮಗೆ ಅರ್ಥ ಆಯ್ತು. ಈಗ ಅವುಗಳ ವರ್ಗ ಸಂಖ್ಯೆಗಳ ಬಿಡಿ ಸ್ಥಾನವನ್ನ ಗಮನಿಸಿದಾಗ ನೆಕ್ಸ್ಟ್ ಇನ್ನೊಂದು ಲಕ್ಷಣಕ್ಕೆ ಹೋಗೋಣ.